ಎಸ್ ನೋಡಿ, ಕೇರಳದಲ್ಲಿ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಈಗಾಗಲೇ ಕೇರಳದಲ್ಲಿ ವಯನಾಡಿನಲ್ಲಿ ಸಾವಿನ ಸಂಖ್ಯೆ 50ಕ್ಕೆ ಏರಿಕೆ ಆಗ್ಬಿಟ್ಟಿದೆ. ಘಟನೆಯಲ್ಲಿ 100ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕೊಚ್ಚಿ ಹೋಯಿತು 400ಕ್ಕೂ ಹೆಚ್ಚು ಮನೆಗಳು. ಆ 400 ಮನೆಯಲ್ಲಿ ಇದ್ದವರ ಕಥೆ ಏನಾಗಿರ್ಬೋದು? 4.5 ಕಿಲೋಮೀಟರ್ನಷ್ಟು ಭೂಕುಸಿತ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 17 ಕಿಲೋಮೀಟರ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ಭೀಕರತೆ ಇದೆ. ಈ ಭೀಕರತೆ ಕ್ಷಣದಿಂದ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಕೇರಳದಲ್ಲಿ ಸಾವಿನ ಸಂಖ್ಯೆ 50ಕ್ಕೆ ರೀಚ್ ಆಗ್ಬಿಟ್ಟಿದೆ. ಇದು ದಾಖಲೆಯ ಪ್ರಕಾರ. ಅಂದರೆ ಹಾಸ್ಪಿಟಲ್ನಲ್ಲಿ ಡೆತ್ ಆದವರು, ನಮ್ಮ ಕಣ್ಣು ಮುಂದೆ ಡೆತ್ ಆದವರು ಅಥವಾ ಹೆಣ ಸಿಕ್ಕಿದ್ದು, ಇದು ದಾಖಲೆ ಪ್ರಕಾರ 50. ದಾಖಲೆ ಇಲ್ಲದೆ ಇನ್ನೇನೇನಾಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನಾನಾಗಲೇ ಹೇಳ್ತಾ ಇದ್ದೆ, ನೀರು ಎಷ್ಟು ರಭಸವಾಗಿ ಹೋಗ್ತಾ ಇದೆ ಅಂದರೆ, ಅಥವಾ ಆ ಮಣ್ಣು ಮಿಶ್ರಿತ ನೀರು ಹರಿದು ಹೋಗ್ತಿರೋದ್ರಿಂದ ಆ ನೀರಿನಲ್ಲಿ ಏನು ಹೋಗ್ತಿದೆ ಏನು ಹೋಗ್ತಿಲ್ಲ ಅನ್ನೋದೇ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಹಾಗಾಗಿ ಇನ್ನೂ ಸಾವಿನ ಸಂಖ್ಯೆ ಏರಿಕೆ ಆಗುವಂಥ ಸಾಧ್ಯತೆಗಳು ಇದೆ. ನೋಡಿ, ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಎಲ್ಲಿಂದ ಎಲ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ಬೇಕು ನೋಡಿ. ಹೇಗೆ ಸಾಧ್ಯ? ಎಷ್ಟು ಪ್ರಯತ್ನ ಪಡ್ಬೋದು ಅಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಆದರೆ ತೀರ ರೀತಿಯಾದಂಥ ಸಮಸ್ಯೆಗಳು ಆಗ್ತಾ ಇದೆ. ಸೇತುವೆಗಳು ಕೊಚ್ಚಿ ಹೋಗ್ತಾ ಇದೆ, ಹೆದ್ದಾರಿನೇ ಕೊಚ್ಚಿ ಹೋಗ್ತಾ ಇದೆ. ಯಾವುದು ರಸ್ತೆ ಅಲ್ಲ, ಇದ್ಯಾವುದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಮಳೆ ಸುರಿತಾನೇ ಇದೆ. ನೀರಿನ ಹರಿವಿಕೆಯ ಮಟ್ಟ ಹೆಚ್ಚಾಗ್ತಾ ಇದೆ. ವಯನಾಡು DC ಮೇಘಶ್ರೀ ಕನ್ನಡಿಗರೇ ಅವರು ಕೂಡ ಹೇಳ್ತಾ ಇದ್ರು, ಅವರು ಕೂಡ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅವರೇ ಈ ಕಾರ್ಯಾಚರಣೆಗೆ ಮುಂದಾಳತ್ವವನ್ನು ವಹಿಸಿದ್ದಾರೆ. ತೀರಾ ಸಂಕಷ್ಟದ ಪರಿಸ್ಥಿತಿ ಇದೆ. SP ನಾರಾಯಣ್ ಅವರು ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಎಲ್ಲೆಲ್ಲಿಂದ ಏನೇನು ಮಾಹಿತಿ ಬರ್ತಾ ಇದೆ ಎಲ್ಲವನ್ನೂ ಕೂಡ ಕೇಳಿಸ್ಕೊಳ್ತಾ ಇದ್ದಾರೆ. ಏನೇನು ಪ್ರಯತ್ನ ಪಡ್ಬೋದು, ಯಾರ್ಯಾರ ಅವಶ್ಯಕತೆ ಇದೆ ಎಲ್ಲವನ್ನೂ ಬಳಸಿಕೊಳ್ಳಲಾಗ್ತಾ ಇದೆ ಈ ಒಂದು ಕಾರ್ಯಾಚರಣೆಗೆ. ಪೊಲೀಸರು, ಅಗ್ನಿಶಾಮಕ ದಳ, NDRF ಟೀಮು, ವಾಯುಸೇನೆಯ 2 ಹೆಲಿಕಾಪ್ಟರ್ರು, ಪ್ರತಿಯೊಂದು ಎಲ್ಲವನ್ನು ಬಳಸ್ಕೊಂಡು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಹೆದ್ದಾರಿಗಳ ಪರಿಸ್ಥಿತಿಗೆ ಹೊಳೆ ಥರ ಆಗಿದೆ ಅಂತ ಅಂದರೆ ಇನ್ನು ಬೇರೆಯನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಮನೆಗಳು ಕುಸಿದು ಹೋಗ್ಬಿಟ್ಟಿದೆ. ಮನೆಯಲ್ಲಿ ಇದ್ದವ್ರ ಕಥೆ ಏನೂ ಗೊತ್ತಿಲ್ಲ.